JSS ಮಹಾವಿದ್ಯಾಪೀಠವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸೇವೆ ಸಲ್ಲಿಸಬೇಕು ಎಂಬ ಉದ್ದೇಶದಿಂದ 1954ರಲ್ಲಿ ಆರಂಭವಾಯಿತು. ಶಿಕ್ಷಣ ಸಂಸ್ಥೆಗಳನ್ನು ರಾಜಗುರುತಿಲಕ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಆರಂಭಿಸಿದವರು. ಇವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಸೇವೆಯನ್ನು ಸಲ್ಲಿಸಿ JSS ಮಹಾವಿದ್ಯಾಪೀಠವನ್ನು ಉತ್ತುಂಗಕ್ಕೆ ಏರಿಸಿದರು. ಇವರು ಹಾಕಿಕೊಟ್ಟ ಚೌಕಟ್ಟಿನಲ್ಲಿ ಇಂದಿನ ಸುತ್ತೂರು ಶ್ರೀಗಳಾದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು JSS ಎಂಬ ತೇರನ್ನು ಎಳೆಯುತ್ತಿದ್ದಾರೆ. ಇಂದು JSS ಮಹಾವಿದ್ಯಾಪೀಠವು 350ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಹೊಂದಿದೆ. JSS ಸಂಸ್ಥೆಯಲ್ಲಿ 75,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬದಿಂದ ಬಂದಂತಹ 5,000 ವಿದ್ಯಾರ್ಥಿಗಳಿಗೆ JSS ವಿದ್ಯಾಸಂಸ್ಥೆಯು ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಿದೆ. ಹೀಗೆ JSS ವಿದ್ಯಾಪೀಠ ಮೈಸೂರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾಡಿಗೆ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುತ್ತಿದೆ. JSS ಮಹಾವಿದ್ಯಾಪೀಠ ಮೈಸೂರು ಇದರ ಅಡಿಯಲ್ಲಿ ಇಂದು 24 ಪದವಿ ಪೂರ್ವ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತವೆ. ಇವುಗಳಲ್ಲಿ ಧಾರವಾಡದ ತಪೋವನದ ಬಳಿ ಕೆಳಗೇರಿಯಲ್ಲಿರುವ JSS ಪದವಿ ಪೂರ್ವ ಕಾಲೇಜು 2020-21ನೇ ಸಾಲಿನಲ್ಲಿ ಆರಂಭವಾಗಿದ್ದು, ಉತ್ತರ ಕರ್ನಾಟಕದಲ್ಲಿ ಹೆಸರು ಮಾಡಿರುವ ಕೋಚಿಂಗ್ ಸೆಂಟರ್ಗಳಲ್ಲಿ ಒಂದಾಗಿರ್ತಕ್ಕಂತಹ ಅವಂತಿ ಕೋಚಿಂಗ್ ಸೆಂಟರ್ನೊಂದಿಗೆ ಸಹಭಾಗಿತ್ವ ಹೊಂದಿದೆ. ಇಲ್ಲಿ PCMB ಮತ್ತು PCMCS ಎಂಬ ವಿಜ್ಞಾನದ 2 ವಿಭಾಗಗಳನ್ನು ಹೊಂದಿದೆ. ಕನ್ನಡ, ಹಿಂದಿ, ಸಂಸ್ಕೃತ ಭಾಷಾ ವಿಷಯಗಳ ಆಯ್ಕೆಗೆ ಅವಕಾಶವಿರುತ್ತದೆ. ಉತ್ತಮವಾದ ಪ್ರಾಯೋಗಿಕ ಕೊಠಡಿಗಳು, ಸುಸಜ್ಜಿತ ಸುಂದರವಾದ ಕಟ್ಟಡ, ವಿಶಾಲವಾದ ಆಟದ ಮೈದಾನ, ಗಾಳಿ ಬೆಳಕಿನಿಂದ ಕೂಡಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ತರಗತಿಯ ಕೊಠಡಿಗಳು, ವಾಹನಗಳ ಮತ್ತು ಜನಗಳ ದಟ್ಟಣೆ ಇಲ್ಲದೆ ಓದಲು ಬೇಕಾಗಿರ್ತಕ್ಕಂತಹ ಶಾಂತವಾದ ಸುಂದರ ವಾತಾವರಣ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿರ್ತಕ್ಕಂತಹ ವಸತಿ ನಿಲಯದ ವ್ಯವಸ್ಥೆಯನ್ನು ಹೊಂದಿದೆ. ಹಾಸ್ಟೆಲ್ನಲ್ಲಿ ಪ್ರತಿ ಕೊಠಡಿಯಲ್ಲಿ ಓದಲು ಅನುಕೂಲವಾಗುವಂತೆ 3 ಜನರಿಗೆ ಅವಕಾಶ ಕಲ್ಪಿಸಿದೆ. ಅವಂತಿ ಸಂಸ್ಥೆಯ ಉಪನ್ಯಾಸಕರೇ ನಮ್ಮ ಕಾಲೇಜಿಗೆ ಬಂದು ಉಪನ್ಯಾಸ ಮಾಡುವರು. ಇವರು IIT, NIT ತರಬೇತಿಯನ್ನು ಹೊಂದಿರುತ್ತಾರೆ. ಕರ್ನಾಟಕದ ಪಠ್ಯಕ್ರಮಕ್ಕೆ ಹೊಂದುವಂತೆ ಪರೀಕ್ಷೆಗಳಿಗೆ ಸಿದ್ಧತೆಗೊಳಿಸಲು ಬೇಕಾದ ಶೈಕ್ಷಣಿಕ ಅರ್ಹತೆ ಪಡೆದ ನುರಿತ ಅನುಭವವಿರುವ ಉಪನ್ಯಾಸಕರ ತಂಡವೇ ನಮ್ಮಲ್ಲಿದೆ. ಕಾಲೇಜು ಆರಂಭವಾದ ಮೊದಲ ಬ್ಯಾಚ್ನಲ್ಲಿಯೇ 600ಕ್ಕೆ 579 ಅಂಕಗಳನ್ನು ಪಡೆದ ಧನುಶ್ವಿ ನಾಯಕ್ ಎಂಬ ವಿದ್ಯಾರ್ಥಿಯು JEE ಪರೀಕ್ಷೆಯಲ್ಲಿ 99.73% ಫಲಿತಾಂಶ ಪಡೆಯುವ ಮೂಲಕ ಹೈದರಾಬಾದ್ IIT ಕಾಲೇಜಿನಲ್ಲಿ ಸೀಟು ಪಡೆದು ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ. 2023-24ನೇ ಸಾಲಿನಲ್ಲಿ ನೀಟ್ ಪರೀಕ್ಷೆಯಲ್ಲಿ ಸಿಮ್ರಾನ್ ದೇವರಾಜ್ ಎಂಬ ವಿದ್ಯಾರ್ಥಿನಿಯು MBBS ಸೀಟು ಪಡೆದು SS ಮೆಡಿಕಲ್ ಸೈನ್ಸ್ ಕಾಲೇಜು ದಾವಣಗೆರೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ. ಹಾಗೆಯೇ ಇನ್ನೊಬ್ಬ ವಿದ್ಯಾರ್ಥಿನಿಯಾದ ತೇಜಸ್ವಿನಿ ಯಲಿಗಾರ್ ಎಂಬ ವಿದ್ಯಾರ್ಥಿನಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಡೆಂಟಲ್ನಲ್ಲಿ ಸೀಟು ಪಡೆದು JSS SDM ಡೆಂಟಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ. 2024-25ನೇ ಸಾಲಿನಲ್ಲಿ JEE ಮೇನ್ಸ್ನಲ್ಲಿ ಪೃಥ್ವಿ ಪರ್ವತಿ ಎಂಬ ವಿದ್ಯಾರ್ಥಿ 96.86%, ಕ್ಷಿತಿಜ್ ಪಾಟೀಲ್ ಎಂಬ ವಿದ್ಯಾರ್ಥಿ 96.08%, ಅಗಸ್ತ್ಯ ದೊಡ್ಮನಿ ಎಂಬ ವಿದ್ಯಾರ್ಥಿ 92% ಪಡೆದು ಶಾಲೆಗೆ, ಕಾಲೇಜಿಗೆ, ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಹೀಗೆ ನಮ್ಮ ಕಾಲೇಜು ಅವಂತಿ ಸಂಸ್ಥೆಯ ಸಹಯೋಗದೊಂದಿಗೆ ನೀಟ್, JEE ಮತ್ತು KCET ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಕರ್ನಾಟಕ ಬೋರ್ಡ್ನ ಪರೀಕ್ಷೆಗಳಿಗೆ ಉತ್ತಮ ತರಬೇತಿಯನ್ನು ನೀಡುತ್ತಿದೆ.